ಹಲೋ ಗುಡ್ ಮಾರ್ನಿಂಗ್. ಸೊ ಇದು ಊರಿಗೆ ಬಂದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸಖತ್ತಾಗಿ ನಿದ್ದೆ ಮಾಡಿದೆ. ಬೆಳಗ್ಗೆ 6 ಗಂಟೆಗೆ ರೀಚ್ ಆದ್ವಿ ಅಲ್ಲಿಂದ ಹೊರಟ ಮೇಲೆ. ಇವಾಗ ಒಂದು ಸ್ವಲ್ಪ ಏನು ಕೆಲಸ ಅಂತಂದರೆ ಅಲ್ಲಿಂದ ಒಂದಿಷ್ಟು ಐಟಮ್ಸ್ ತೊಗೊಂಬಂದಿದ್ದೆ. ಸೊ ಜೇನುತುಪ್ಪನೇ ಬರುತ್ತೆ, ಜೋನಿ ಬೆಲ್ಲ. ಸೊ ಕೆಲವೊಂದಿಷ್ಟು ಐಟಮ್ಸ್ಗಳು ತಂದಿದ್ದೆ. ಸೊ ಏನು ಅಂತ ತೋರಿಸ್ತೀನಿ. ಇದು ನಮ್ಮಮ್ಮ ಮಾಡಿರುವಂಥ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ. ಇದು ಇಲ್ಲಿ ಎಲ್ಲಿಯೂ ನಾನು ನೋಡಿಲ್ಲ, ಮೇ ಬಿ ಸಿಗ್ಬೋದೇನೋ ಗೊತ್ತಿಲ್ಲ. ಇದು ಫಿಶ್ ಫ್ರೈ ಮತ್ತು ಚಿಕನ್ ಕಬಾಬ್ ಎರಡೂ ಮಾಡ್ಬೋದು. ಸೊ ಸಖತ್ತಾಗಿ ಅಂತ ಟೇಸ್ಟ್ ಇದ್ರಲ್ಲಿ ಮಾಡಿದರೆ, ಅದಕ್ಕೆ ಒಂದೊಂದು ಶೀಟ್ನೇ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಆಮೇಲೆ ಇದು ನಮ್ಮಮ್ಮ ಮಾಡಿದಂಥ ಅಕ್ಕಿ ಹಪ್ಪಳ. ಸೊ ಅವ್ರೊಂದು ಸ್ವಲ್ಪ ಇಟ್ಕೊಂಡು ನಂಗೆ ಸ್ವಲ್ಪ ಪ್ಯಾಕ್ ಮಾಡಿದ್ದು. ನಂಗೆ ಗೊತ್ತಿಲ್ಲ ಅದು ಪ್ಯಾಕ್ ಮಾಡಿದ್ದವರು. ಅವ್ರೊಂದು 4 ಹಾಕಿದ್ದೀನಿ ಮಗ ತಿನ್ನು ಅಂತ ಹೇಳ್ಬಿಟ್ಟು ಕೊಟ್ಟರು. ಇದು ಅವ್ರ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದಕ್ಕೋಸ್ಕರ ಕಟ್ ಮಾಡಿದಂಥ ಮಾವಿನಕಾಯಿ. ಉಪ್ಪಿನಕಾಯಿ ಮಾಡಬೇಕಿತ್ತು, ಬಟ್ ಇನ್ನೂ ಮಾಡಿರಲಿಲ್ಲ ಅವರು. ನನಗೇನೆ ಸ್ವಲ್ಪ ಒಗ್ಗರಣೆ ಹಾಕೋ ಅಂತ ಇಷ್ಟು ಕೊಟ್ಟಿದ್ದಾರೆ. 1/4 kg ಇರ್ಬೋದೇನೋ. ದೆನ್ ನೆಕ್ಸ್ಟ್ ನನ್ನ ಫೇವ್ರೆಟ್ ಅಕ್ಕಿ ರೊಟ್ಟಿ. ಸ್ವಲ್ಪ ಬಸ್ಸಲ್ಲಿ ಹಾಕಿ ಸ್ವಲ್ಪ ಪುಡಿ ಪುಡಿ ಆಗಿದೆ. ಕೋಳಿ ರೊಟ್ಟಿ ಅಕ್ಕಿ ಹಿಟ್ಟಲ್ಲೇ ಮಾಡೋದು ಕೋಳಿ ರೊಟ್ಟಿ. ನಮ್ಮೂರ ಕಡೆ ಚಿಕನ್ ಸಾರಿಗೆ ಹಾಕೊಂಡು ತಿನ್ನೋ ಅಂಥ ಕೋರಿ ರೊಟ್ಟಿ. ಕನ್ನಡದಲ್ಲಿ ಕೋಳಿ ರೊಟ್ಟಿ, ನಮ್ಮ ತುಳು ಲ್ಯಾಂಗ್ವೇಜಲ್ಲಿ ಕೋರಿ ರೊಟ್ಟಿ. ನನ್ನ ಫೇವ್ರೆಟ್ ಇದು. ಸೊ 2 ಪ್ಯಾಕೆಟ್ ನಮ್ಮ ಪಪ್ಪ ತಂದರು. 1 ಪ್ಯಾಕೆಟ್ ಅದೇನೋ ಚಸ್ಕ ಪಸ್ಕ ಆಗ್ಬಿಟ್ಟಿದೆ. ಇದರಲ್ಲಿ ಮೀನೇನೋ ಇದೆ, 1.5 kg ಇರ್ಬೋದೇನೋ ಗೊತ್ತಿಲ್ಲ. ನಮ್ಮ ಮಾವಂಗೋಸ್ಕರ ಒಣ ಮೀನು ತಂದಿರೋದು. ಅವ್ರಿಗೆ ಒಣ ಮೀನು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಓಪನ್ ಮಾಡಿದಾಗ ತೋರಿಸ್ತೀನಿ. ಗಮ್ ಅಂತಿದೆ ಸ್ಮೆಲ್ಲು. ದೆನ್ ನೆಕ್ಸ್ಟು ಒಂದು 10 ತೆಂಗಿನಕಾಯಿ ತೊಗೊಂಡು ಒಂದು 3-4 ಒಣ ಕೊಬ್ಬರಿ, ಡ್ರೈ ಕೊಕೊನಟ್ ತೊಗೊಂಡೆ. ಇನ್ನೇನು ಯುಗಾದಿ ಹಬ್ಬ ಬಂತಲ್ಲ, ಏನಾದ್ರು ಸ್ವೀಟ್ ಮಾಡೋದಕ್ಕಾಗತ್ತೆ ಅಂತ. ಸೊ ಇದಿಷ್ಟು ನಮ್ಮ ತವರ ಮನೆಯಿಂದ ಬಂದಿರುವಂಥದ್ದು. ಆ್ಯಂಡ್ ಇದು ಬಂದು ಬೆಲ್ಲ. ಸೊ ನಮ್ಮಮ್ಮ ಮನೇಲಿ ಯೂಸ್ ಮಾಡ್ತಾ ಇದ್ರು. ನನ್ನ ಗಂಡ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ನನಗೂ ಬೇಕು ಅಂತ ಇಸ್ಕೊಂಡು ಬಂದರು. ಇದು 1 kg ಬಾಕ್ಸು ಜೋನಿ ಬೆಲ್ಲ. ಇಷ್ಟ ಆಯಿತು ಅಂತ ಇವ್ರು ತೊಗೊಂಬರಕ್ಕೆ ಹೋಗ್ಬೇಕು ಅಂತ ಇದ್ರು. ಅಷ್ಟೊತ್ತಿಗೆ ನಮ್ಮ ಮಾವ ಹೋಗ್ಬಿಟ್ಟು ಅವ್ರು ಪರಿಚಯದಾರ ಅಂಗಡಿನಲ್ಲಿ ಇಸ್ಕೊಂಬಂದು ಕೊಟ್ಟರು. ಸೊ ಜೋನಿ ಬೆಲ್ಲ ನಮ್ಮ ಮಲ್ನಾಡ್ ಸೈಡಲ್ಲಿ ನಮ್ಮ ಪಪ್ಪ ನಿಮ್ಮ ಮಾವ ಅಂದ, ನಮ್ಮ ಮಾವ ಸಾರಿ, ನನ್ನ ಗಂಡಂಗೆ ಮಾವ, ನಂಗೆ ಪಪ್ಪ. ಅವ್ರು ಇಸ್ಕೊಂಬಂದು ಕೊಟ್ಟರು. ಆ್ಯಕ್ಚುಲಿ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟೆಲ್ಲ ತಂದಿರ್ತಾನೆ ಇಲ್ಲ. ಕಾಯಿ ಅಷ್ಟೇ ತೊಗೊಂಬರ್ದಿದ್ದೆಲ್ಲ ಏನು ಎತ್ಕೊಂಬರ್ತಾ ಇದ್ದಿಲ್ಲ. ಆ್ಯಂಡ್ ಕೋಳಿ ರೊಟ್ಟಿ ಬೇಕ್ರಿ ಸೈಡ್ ನಾವು ಹೋದಾಗ ನಾವು ಹೋಗಿ ಇಸ್ಕೊಂಬರ್ತಿದ್ವಿ. ಡ್ರೈ ಫಿಶ್ ಅಂತೂ ನಾನು ಯಾವತ್ತೂ ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಇಸ್ಕೊಂಡು ಬಂದಿದ್ದಿಲ್ಲ. ಯಾಕಂದರೆ ಏನು ಇಲ್ಲೇ 10 ರೂಪಾಯಿ 20 ರೂಪಾಯಿ ಕೊಟ್ಟು ತೊಗೊಂಬಂದು ಮಾಡ್ತಿದ್ವಿ. ಈ ಸತಿ ಊರಿಗೆ ಹೋದಾಗ ಊರಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಅಲ್ಲಿಂದ ತಂದಿದ್ದು. ಆ್ಯಂಡ್ ಫಿಶ್ ಕಬಾಬು ಮತ್ತು ಚಿಕನ್ ಕಬಾಬ್ ಮಸಾಲೂ ಅಷ್ಟೇ ಊರಿಗೆ ಹೋದಾಗೆಲ್ಲ ನೆನ್ಪು ಮಾಡ್ಕೊಳ್ಳೋದು. ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗ್ಬೇಕಾದ್ರೆ ತೊಗೋಬೇಕು ಅಂತ ಮರ್ತೋಗ್ಬಿಟ್ಟು ಬರ್ತಿದ್ದೆ. ನಮ್ಮ ಪಕ್ಕದ ಮೇಲೆ ನಮ್ಮ ಅಣ್ಣ ಅವ್ರ ಅಂಗಡಿ ಆಗಿದೆ. ಸೊ ಹೋಗ್ಬಿಟ್ಟು ಒಂದು ಶೀಟ್ ಇಸ್ಕೊಂಬಂದೆ. ಆ್ಯಂಡ್ ಅಕ್ಕಿ ಹಪ್ಪಳನೂ ಅಷ್ಟೇ ಅಮ್ಮ ಮಾಡಿದರು. ಸೊ ಹಾಗಾಗಿ ಹಾಕಿ ಕೊಟ್ಟು ಕಳಿಸಿದ್ರು. ಸೊ ಅದೊಂದು ಮಾವಿನಕಾಯಿ ಉಪ್ಪಲ್ಲೇ ನೆನೆಸಿಟ್ಟಿದ್ದಾರೆ. ಸೊ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಬೇಕು. ಸಾಸಿವೆ ಮತ್ತು ಬೆಳ್ಳುಳ್ಳಿ, ಎಣ್ಣೆ, ಖಾರದ ಪುಡಿ ಹಾಕಿ ಒಗ್ಗರಣೆ ಕೊಡು ಅಂತ ಹೇಳಿದ್ದಾರೆ. ಆ್ಯಂಡ್ 1/2 kg ಇರ್ಬೋದು ಇದರಲ್ಲಿ. ಸೊ ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಅಮ್ಮ ಹೋಗ್ಬಿಟ್ಟು ತಂದು ಕೊಟ್ಟಿರೋವಂಥದ್ದು. ಇದೆಲ್ಲ ಆ್ಯಕ್ಚುಲಿ ನಾನು 5-6 ವರ್ಷದಲ್ಲಿ ಫಸ್ಟ್ ಟೈಮ್ ಇಷ್ಟು ಈ ಥರ ಹೋಗಿ ತವ್ರ ಮನೇಲಿ ಹೋಗಿ ಅಮ್ಮ ಅದು ನಾನಾಗೆ ಯಾವುದು ಕೇಳಿದ್ದಲ್ಲ, ಎಲ್ಲ ಅಮ್ಮನೇ ಸ್ವಲ್ಪ ಸ್ವಲ್ಪ ತಗೋ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು. ಅದು 5-6 ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ತವ್ರ ಮನೆ ತಂದಿದ್ದು. ತೆಂಗಿನಕಾಯಿ ಅಂತೂ ಆ್ಯಸ್ ಯೂಶುವಲ್ ಬೀಳಿಸಿ ತೆಗೆದು ಇಟ್ಟಿದ್ದೀರೋ ಅಂದ್ರೆ ಒಂದು 10 ಎತ್ಕೊಂಬರ್ತೀವಿ. ಇಲ್ಲ ಅಂತ ಅಂದಾಗ ಒಂದು 5-6 ಎತ್ಕೊಂಬರ್ತಿದ್ದೆ. ಈ ಸತಿನ ಸ್ವಲ್ಪ ಜಾಸ್ತಿ, ಹಬ್ಬ ಬೇರೆ ಬಂದಿದೆಯಲ್ಲ. ಆ್ಯಂಡ್ ಬೇಕಾಗತ್ತೆ ನಮಗೂ ಅಂತ. ಯಾಕಂದ್ರೆ ತವ್ರ ಮನೆಯಲ್ಲಿರುವಂಥ ತೆಂಗಿನ ಮರಕ್ಕೆ ಆಲ್ಮೋಸ್ಟ್ ನಾನು ಕೂಡ ನೀರು ಹಾಕಿದ್ದೀನಿ. ಯಾಕಂದ್ರೆ ನಿನ್ನೆ ನಾವು ಅಮ್ಮ ಕೇಳ್ತಾ ಇದ್ರು, ಮದುವೆಗಿಂತ ಮುಂಚೆ ಗಿಡಕ್ಕೆಲ್ಲ ನೀರು ಹಾಕಿದ್ದೆ ಥರ ನೋಡು, ಅವಾಗ ನೀರು ಹಾಕಿದ್ದಕ್ಕೆ ಇವಾಗ ಎಷ್ಟು ಕಾಯಿ ಬಿಟ್ಟಿದೆ ಅಂತ. ಅವಾಗೆಲ್ಲ ಸಿಕ್ಕಾಪಟ್ಟೆ ನೀರು ಹಾಕೋದು. 7 ತೆಂಗಿನ ಮರ ಇತ್ತು ನಮ್ಮ ಮನೆಯಲ್ಲಿ, ಇವಾಗಿಲ್ಲ. ಬಟ್ 7 ತೆಂಗಿನ ಮರದಲ್ಲಿ ನೀರು ಹಾಕಿ ಹೋಗೋ ಕಾಯಿ. ಬಿಫೋರ್ ಮ್ಯಾರೇಜ್ ನಾನು ನೀರು ಹಾಕಿದ್ದಕ್ಕೆ, ನಾವೆಲ್ಲ ನೀರು ಹಾಕಿದ್ದಕ್ಕೆ, ಇವಾಗ ನಾವು ಕುತ್ಕೊಂಡು ತಿನ್ನೋದಕ್ಕೆ ಕಲ್ಪವೃಕ್ಷ ಸಖತ್ತಾಗಿ ಕಾಯಿ ಕೊಡ್ತಾ ಇದೆ. ಹಿಂಗೆ ಇರಲಿ ಅಂತ ಅವ್ರ ಮನೆ ಯಾವಾಗಲೂ ಅಲ್ವಾ. ಇದು ಆ್ಯಕ್ಚುಲಿ ನಮ್ಮಮ್ಮ ಉಪ್ಪಿನಕಾಯಿ ಹಾಕಿ ತೊಗೊಂಡೋಗ್ಬಿಟ್ಟು ಅಂತ ಕೊಟ್ಟರು. ಬಟ್ ಉಪ್ಪಿನಕಾಯಿ ಹಾಕೋದಕ್ಕಿಂತ ಹಾಗೆ ತಿನ್ನೋಕ್ಕೆ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇವಾಗ ಉಪ್ಪಿನಕಾಯಿ ಹಾಕೋಣ ಅಂತ ತೆಗ್ದೆ. ಏನು ಹೇಳಿದ್ರು ನಮ್ಮಮ್ಮ, ಜಸ್ಟು ಎಣ್ಣೆಯಲ್ಲಿ ಬೆಳ್ಳುಳ್ಳಿ, ಖಾರದ ಪುಡಿ ಇದನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಉಪ್ಪಿನಕಾಯಿ ಥರ ಅಂತ. ಬಟ್ ನಾವು ಮಾವಿನಕಾಯಿ ಇಷ್ಟ, ಹಂಗೆ ತಿನ್ನೋಕ್ಕೆ ಚೆನ್ನಾಗಿದೆ. ಏನು ಮಗನೇ
ನೋ 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 ಆ್ಯಕ್ಚುಲಿ ಮೊನ್ನೆ ನಮ್ಮ ಮಾವ ಕೇಳಿದ್ರು ಅಂತ ಊರಿಂದ ಒಣ ಮೀನು ತೊಗೊಂಬಂದಿದ್ವಿ 1 2 3 4 5 ಥರದ ಮೀನು. ಸೊ ಬಿಸಿಲಿಗೆ ಸ್ವಲ್ಪ ಹಾಕೋಣ ಅಂತ ಹಾಕಿ ಇಟ್ಟಿದ್ದೀನಿ. ಅವಾಗಿಂದ ಏನಿದು ಅಂತ ಟ್ರೈ ಮಾಡ್ತಾನೆ ಇದ್ದಾನೆ ಎತ್ತೋದಕ್ಕೆ. ಆ್ಯಕ್ಚುಲಿ ನಾನು ತಿನ್ನಲ್ಲ, ಬಾಯೆಲ್ಲ ಹಾಕೋ ಅಭ್ಯಾಸ ಇಲ್ಲ ಅವನಿಗೆ. ಬಟ್ ಸ್ಮೆಲ್ ಏನೋ ಅಂತ ಮೂಸ್ತಾ ಇದ್ದಾನೆ. ಮೀನು ಸ್ಮೆಲ್ವಲ್ಲ, ಸ್ಮೆಲ್ಲು. ವೇಸ್ಟ್ ಕವರ್ನ ಇಲ್ಲಿ ಹಾಕಿದ್ದೀನಿ, ಅದನ್ನು ಮೂಸ್ತಾನೆ. ಸಿಂಬಾ ಇದೆತ್ತಿ ಒಳಗಡೆ ಇಡೋದೇ ಬೆಟರು. ನಿಜ ಹೇಳ್ಬೇಕಾದ್ರೆ ಇದ್ರಲ್ಲಿ ಮೀನುಗಳ ಹೆಸರು ನಂಗೆ ಗೊತ್ತೇ ಇಲ್ಲ. ನಾನು ಒಣ ಮೀನು ಗಿಣ ಮೀನೆಲ್ಲ ತಿಂತಾನೇ ಇರಲಿಲ್ಲ. ಸ್ವಲ್ಪ ಬಿಸಿಲಲ್ಲಿ ಹಾಕಿ ಎಲ್ಲರೂ ಡಬ್ಬದಲ್ಲೋ ಕವರೆಲ್ಲ ಹಾಕಿಟ್ರೆ ವರ್ಷಾನ್ಗಟ್ಲೆ ಯೂಸ್ ಮಾಡ್ಬೋದು ಅವಾಗ ಬೇಕಾದಾಗ. ಸೊ ಊರಿಂದ ಬಂದಮೇಲೆ 1-2 ಡೇಸ್ ಆದಮೇಲೆ ಒಂದು ಬರ್ತ್ಡೇ ಇತ್ತು ಫ್ಯಾಮಿಲಿಯಲ್ಲಿ. ಸೊ ಕ್ಲೋಸ್ ಪರ್ಸನ್ದು. ಸೊ ಅದಕ್ಕೋಸ್ಕರ ಹೊರಟಿದ್ವಿ. ನಾವು ಆಲ್ಮೋಸ್ಟ್ ಎಲ್ಲರದ್ದು ಬರ್ತ್ಡೇ ಆ್ಯನಿವರ್ಸರಿ ಎಲ್ಲ ಹಿಂಗೆ ಕೇಕ್ ತೊಗೊಂಡೋಗೋದು ಅಥವಾ ಏನಾದ್ರು ಹಿಂಗೆ ಮಾಡಿ ಒಂದು ಸೆಲೆಬ್ರೇಷನ್ ಮಾಡಿ ಒಂದು ಗೆಟ್ ಟುಗೆದರ್ ಅವಾಗವಾಗ ಹಾಕ್ತಾನೇ ಇರ್ತೀವಿ. ಹೋಗ್ತಾ ಹಾಗೇನೆ ಒಂದು ಬ್ಯೂಟಿಫುಲ್ ಆ್ಯಂಡ್ ಕ್ಯೂಟ್ ಆಗಿರುವಂಥ ಒಂದು ಗಿಫ್ಟ್ನ ಪ್ಯಾಕ್ ಮಾಡ್ಕೊಂಡು ಹೋದ್ವಿ. ನಾನು ಎತ್ಕೊಂಡೋಗಿ ಕೇಕ್ನ ಮುಖದ ಮೇಲೆ ಹಿಂಗೆ ಹಾಕ್ಬಿಡ್ತೀನಿ. ಅವತ್ತು ಫೇಸ್ ವಾಶೇ ಮಾಡಬೇಡಿ ಸೃಷ್ಟಿ, ಮೇಕಪ್ಪೇ ಮಾಡ್ಕೋಬೇಡಿ, ಓಕೆನಾ? ನಾನು ಬೈಕೊಂಡಿಲ್ಲಪ್ಪ, ಮಾಡ್ತಾ ಇದ್ದೀನಲ್ಲ. ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಲೇಟ್ ನೈಟ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋದೇ ಲೇಟ್ ಆಗಿತ್ತು. ಅದಾದಮೇಲೆ ನೆಕ್ಸ್ಟ್ ಡೇ ಉಸ್ಕೂರಲ್ಲಿ ಮಧುರಮ್ಮ ದೇವಿದು ಜಾತ್ರೆ ಇತ್ತು. ಸೊ ಇಲ್ಲಿ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಕುರ್ಜಿಗಳು, ಅಂದರೆ ತೇರುಗಳನ್ನ ಕಟ್ತಾರೆ. ಅದು ಏನು ಚಿಕ್ಕ ಪುಟ್ಟ ತೇರುಗಳಲ್ಲ, ಎಷ್ಟೆಷ್ಟೋ ಅಡಿಗಳ ಎತ್ತರದಲ್ಲಿರುವಂಥ ತೇರುಗಳನ್ನ ಕಟ್ತಾರೆ. ಅದರಲ್ಲೂ 1-2 ಅಲ್ಲ, ಟೋಟಲಾಗಿ ಈ ಸತಿ ಬಂದಿದ್ದು 17 ಕುರ್ಜಿಗಳು, ಅಂದರೆ ತೇರುಗಳು. ಈ ಥರ ಇಲ್ಲಿ ನಾನು ಪಕ್ಕದಲ್ಲಿ ಫೋಟೋ ಹಾಕ್ತಿದ್ದೀನಲ್ವ, ಸೊ ಆ ಥರ 17 ತೇರುಗಳು 17 ಹಳ್ಳಿಗಳಿಂದ, ಸುತ್ತಮುತ್ತ ಹಳ್ಳಿಗಳಿಂದ, ಉಸ್ಕೂರು ಅಕ್ಕಪಕ್ಕದಲ್ಲಿರುವಂಥ ಹಳ್ಳಿ ಊರುಗಳಿಂದ ಬರ್ತಾ ಇದ್ದಿದ್ದು. ನಾನಲ್ಲಿ ದೂರದಿಂದ ಬರೋದನ್ನು ಕ್ಯಾಪ್ಚರ್ ಕೂಡ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟೋ ದೂರದಲ್ಲಿ ಹಳ್ಳಿಕಾರ್ ಎತ್ತುಗಳು, ಅಂದರೆ ಜನಕ್ಕಿಂತ ಜಾಸ್ತಿ ಎತ್ತುಗಳನ್ನ ಹಗ್ಗ ಹಾಕಿ ಜೋಡಿ ಎತ್ತುಗಳನ್ನ ಬಿಟ್ಟಿರ್ತಾರೆ. ನಿಮ್ಗೆ ಅಲ್ಲಿ ಹಗ್ಗ ಕಾಣಿಸ್ತಾ ಇರ್ಬೋದು. ಅಲ್ಲಿ ಮುಂದೆ ಹಸುಗಳು ಹೋಗ್ತಾ ಇರುತ್ತೆ. ಸೊ ನಾನು ಮುಂದೆ ಕ್ಲಿಪ್ಪಿಂಗ್ ಕೂಡ ಹಾಕಿರ್ತೀನಿ, ನೀವು ನೋಡ್ಬೋದು. ಹಳ್ಳಿಕಾರ್ ಎತ್ತುಗಳನ್ನ ಈ ಥರ ಹಳ್ಳಿ ಜನರು ಅವ್ರವ್ರ ಮನೆಯಲ್ಲಿ ಸಾಕಿರೋವಂಥದ್ದನ್ನ ಈ ಥರ ಕಟ್ಕೊಂಡು ಬಂದಿರ್ತಾರೆ. ಆ್ಯಂಡ್ ಇನ್ನೂ ಒಂದು, ಇಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ. ಎಲ್ಲ ಊರಲ್ಲೂ ಕೂಡ ನೀವು ನೋಡಿರ್ಬೋದು. ಏನಾದ್ರು ಒಂದು ಜಾತ್ರೆ ಈ ಥರ ಎಲ್ಲ ಆಯಿತು ಅಂತಂದರೆ ಒಂದು ದೇವರಿಗೆ ಒಂದು ರಥ ಅಂತ ಇರುತ್ತೆ. ಬಟ್ ಇಲ್ಲಿ ಈ ಥರ ಅಲ್ಲ. ಒಂದೊಂದು ಊರಿನಿಂದ ಅಥವಾ ಅವರ ಒಂದು ದೊಡ್ಡವರು ನಡ್ಸ್ಕೊಂಬಂದಿರುವಂಥ ಪದ್ಧತಿ ಇತ್ತಂದರೆ ಅವ್ರ ಕುಟುಂಬದವರು ಮಾಡ್ಕೊಂಬರೋವಂಥದ್ದು, ಇಲ್ಲಾಂದರೆ ಹಳ್ಳಿಯವರೆಲ್ಲ ಸೇರ್ಕೊಂಡು ಮಾಡುವಂಥದ್ದು ಈ ಥರದ್ದಿರುತ್ತೆ ಈ ಕುರ್ಚಿಗಳು, ರಥ ಅನ್ನೋದನ್ನು. ಸೊ ನಾನು ಇದು 2ನೇ ಸತಿ ಏನೋ ನೋಡ್ತಾ ಇರೋದು ಹೋಗ್ಬಿಟ್ಟು. ನಾನು ಸೆಕೆಂಡ್ ಡೇ ಏನೋ ಹೋಗಿದ್ದು. ಸೊ ಸೆಕೆಂಡ್ ಡೇನೂ ಇಷ್ಟೇ ಕ್ರೌಡ್ ಇತ್ತು. ಸೊ ಒಂದಿಷ್ಟು ಜನ ಸೇರಿಕೊಂಡು ರಥನ ಎಳಿತಾ ಇರ್ಬೇಕಾದ್ರೆ ನಮ್ಮ ಅತ್ತೆ ಕೂಡ ಕರ್ಕೊಂಡೋಗ್ಬಿಟ್ಟು ನನಗೆ ಸ್ವಲ್ಪ ರಥ ಎಳೆಯೋಣ ಬಾ, ನಾವೂ ನಮಗೂ ಬರಲಿ ಪುಣ್ಯ, ಸ್ವಲ್ಪ ಒಳ್ಳೇದಾಗಲಿ ಅಂತ ಹೇಳಿ ಕರ್ಕೊಂಡೋಗಿ ಒಂದು ಸ್ವಲ್ಪ ದೂರ ರಥ ಹಿಂಗೆ ಎಳಿಸಿದ್ರು ಹಗ್ಗ ಇಟ್ಕೊಂಡು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ್ಯಾವ ಊರಿಂದ ಆ ಕುರ್ಜಿಗಳನ್ನ ರಥಗಳನ್ನ ಮಾಡ್ಕೊಂಬಂದಿರ್ತಾರೋ ಅವರೆಲ್ಲ ಆ ಊರಿಂದ ನಡ್ಕೊಂಡು ಆ ಹಸುಗಳನ್ನ ಕಟ್ಕೊಂಡು ಈ ಥರ ದೇವ್ರನ್ನ ನೆನೆಸ್ಕೊಂಡು ಎಳ್ಕೊಂಡು ಬರ್ತಾ ಇರ್ತಾರೆ. ಹೋದ ವರ್ಷ ಆ್ಯಕ್ಚುಲಿ 158 ಅಡಿ ಕುರ್ಜು ಹೈಯೆಸ್ಟ್ ಹೈಟ್ ಕಟ್ಟಿದ್ದು. ಬಟ್ ಅದು ಗಾಳಿಯ ರಭಸಕ್ಕೆ ಕೆಳಗಡೆ ಬಿದ್ದು ದೊಡ್ಡ ಅನಾಹುತನೇ ಆಗಿತ್ತು. ಆದರೆ ಈ ವರ್ಷ ಸ್ವಲ್ಪ ಸ್ಟ್ರಿಕ್ಟಾಗಿ ರೂಲ್ಸ್ನ ಫಾಲೋ ಮಾಡೋ ಥರ ಮಾಡಿ 80 ಅಡಿ ಏನೋ ಮೇ ಬಿ ಹೇಳಿದ್ರು ಅನಿಸುತ್ತೆ ಹೈಟ್ನ. ಸೊ 17 ರಥಗಳು ಈ ಸತಿ ಕುರ್ಚಿಗಳು ಬಂದಿದ್ದು. ನಾನು ಆಲ್ಮೋಸ್ಟ್ ಒಂದು 6 to 7 ನೋಡಿದೆ ಅನಿಸುತ್ತೆ ಈ ಸತಿ. ಒಂದಿಷ್ಟು ಫೋಟೋಸ್ಗಳನ್ನ ಕಲೆಕ್ಟ್ ಮಾಡಿದೆ. ಅದಾದಮೇಲೆ ಅಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಬರೋ ಭಕ್ತಾದಿಗಳೆಲ್ಲರಿಗೂ ನಾನ್ ವೆಜ್ ಊಟ ಇರುತ್ತೆ, ಬಿರಿಯಾನಿ ಇರುತ್ತೆ. ಸೊ ಲಾಸ್ಟ್ ಟೈಮ್ ಬಂದಾಗ ನಾನು ಬಿರಿಯಾನಿ ಟೇಸ್ಟ್ ಮಾಡಿದ್ದೆ. ಆ್ಯಂಡ್ ಇಷ್ಟು ಜನಕ್ಕೆ ಹಾಕ್ತಾರೆ ಅಂದ ತಕ್ಷಣ ಅಯ್ಯೋ ಹೆಂಗೆ ಮಾಡ್ತಾರೋ ಅಂತಲ್ಲ, ತುಂಬ ಹೈಜಿನಿಕ್ಕಾಗಿ ಮಾಡ್ತಾರೆ. ಆ್ಯಂಡ್ ಪಬ್ಲಿಕಲ್ಲೇ ಮಾಡ್ತಾರೆ, ಎಲ್ಲೂ ಕೂಡ ಮುಚ್ಚು ಮರೆ ಆ ಥರ ಎಲ್ಲ ಏನೂ ಇರೋದಿಲ್ಲ. ಸೊ ಪಬ್ಲಿಕಲ್ಲೇ ಮಾಡಿ ಅಷ್ಟೂ ಜನಕ್ಕೂ ಕೂಡ ನಾನ್ ವೆಜ್ ಊಟನೇ ಬಡಿಸ್ತಾರೆ. ಅದ್ರ ಬ್ಯಾಕ್ಗ್ರೌಂಡ್ ಸ್ಟೋರಿ ನನಗೆ ಏನಂತ ಗೊತ್ತಿಲ್ಲ ಯಾಕೆ ಅಂತ. ಬಟ್
ಅಷ್ಟು ಜನಕ್ಕೆ ಹಾಕೋದು ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲಿ ರೀಲ್ಸ್ ಮಾಡೋರು ತುಂಬ ಜನ ಬಂದಿರ್ತಾರೆ. ನಾನು ತುಂಬ ಜನನ ಐಡೆಂಟಿಫೈ ಮಾಡಿದೆ, ನೋಟಿಸ್ ಮಾಡಿದೆ, ಬಟ್ ಹೋಗಿ ಮಾತಾಡಿಸಿಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಇತ್ತು. ಆ್ಯಂಡ್ ಇಲ್ಲಿಗೆ ಸುತ್ತಮುತ್ತ ಬೆಂಗಳೂರಲ್ಲಿರುವಂಥ ವ್ಲಾಗರ್ಸ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ಸು ಅಥವಾ ಇನ್ಸ್ಟಾ ಇನ್ಫ್ಲೂಯೆನ್ಸರ್ಸ್ ತುಂಬ ಜನ ಬರ್ತಾರೆ ಸುತ್ತಮುತ್ತ ಇರೋರು. ಸೊ ಈ ಹಬ್ಬದ ದಿವಸ, ಜಾತ್ರೆ ದಿವಸ ಬಂದರೆ ಸಿಗ್ತಾರೆ ಯಾರಾದರೂ. ಆ್ಯಂಡ್ ಇದು ಒಳಗಡೆ ದೇವಸ್ಥಾನದಲ್ಲಿ ಒಂದಿಷ್ಟು ಕ್ಲಿಪ್ಪಿಂಗ್ನ ತೊಗೊಂಡೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಆ್ಯಂಡ್ ಇನ್ನೂ ಒಂದು ಖುಷಿ ಆಗ್ತಾ ಇದ್ದಿದ್ದು ಏನಪ್ಪ ಅಂತಂದರೆ, ಆ ರಥಗಳನ್ನೆಲ್ಲ ಏನು ಹೇಳ್ಕೊಂಡು ಬರ್ತಾಯಿದ್ರು ಪ್ರತಿಯೊಂದು ಊರಿನವರು, ಅಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಆ ಊರಿನ ರಥದ ಫೋಟೋ ತೆಗೆದು ಅದರ ಫೋಟೋನ ಆ ಟೀ ಶರ್ಟ್ ಮೇಲೆ ಪ್ರಿಂಟ್ ಹಾಕ್ಸಿ ಬಿಟ್ಟಿದ್ರು. ಸೊ ಎಲ್ಲ ಕಡೆ ಆ ಮಕ್ಕಳು ಓಡಾಡ್ಕೊಂಡಿದ್ರು. ಅದಾದಮೇಲೆ ನಮ್ಮ ಅತ್ತೆ ಇಲ್ಲಿ ದೇವಸ್ಥಾನದ ಹತ್ರ ಎದುರುಗಡೆ ತೊಟ್ಲನ್ನ ಇಸ್ಕೊಂಡ್ರು, ಕೊಡಿ ದೇವ್ರಿಗೆ ಕೊಡು ಅಂತ ಹೇಳಿಬಿಟ್ಟು. ಸೊ ಅದನ್ನು ನನ್ನ ಹಸ್ಬೆಂಡ್ ಹಿಂದ್ಗಡೆಯಿಂದ ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಅದು ಬಂದುಬಿಟ್ಟು ಬೇಗ ಒಂದು ಮೊಮ್ಮಗಳು ಬರಲಿ ಅನ್ನೋದು ನಮ್ಮ ಅತ್ತೆಗೆ ಆಸೆ. ಸೊ ಹಾಗಾಗಿ ಅವರಿದ್ದರು ತಗೊಂಡು ದೇವ್ರ ಹತ್ರ ಕೊಡಿ ಅಂತೆಲ್ಲ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು. ಸೊ ಇಲ್ಲಿ ಆ್ಯಕ್ಚುಲಿ ಇದ್ರ ಹತ್ರ ನಿಂತ್ಕೊಳ್ಳೋದು ತುಂಬಾ ಡೇಂಜರ್ ಆ್ಯಕ್ಚುಲಿ ಹೇಳ್ಬೇಕು. ಯಾಕೆ ಡೇಂಜರ್ ಅಂತಂದರೆ, ಅವ್ರು ಎಷ್ಟೇ ಅದನ್ನು ಅಲರ್ಟ್ ಆಗಿದ್ರೂ ಕೂಡ ಅದು ಯಾವ ಕಡೆ ಗಾಳಿ ಬಂದು ಯಾವಾಗ ಎಲ್ಲಿ ಹೆಂಗೆ ವಾಲ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಲಾಸ್ಟ್ ಟೈಮೆಲ್ಲ ಈ ಥರ ಇನ್ಸಿಡೆಂಟ್ ತುಂಬಾ ನಡೆದಿದೆ. ಪಾಪ ಅವರು ಎಷ್ಟೇ ಇದು ಮಾಡಿದ್ರು, ಅದರಲ್ಲೂ ಅವ್ರು ಅಷ್ಟು ದಿವಸ ಕಷ್ಟಪಟ್ಟು ಮಾಡಿರ್ತಾರೆ, ತಿಂಗಳಾನ್ಗಟ್ಲೆ ಟೈಮ್ನ ಅದಕ್ಕೆ ಸ್ಪೆಂಡ್ ಮಾಡಿ. ಆ್ಯಂಡ್ ಆಲ್ಸೋ ಇವ್ರು ಬಂದುಬಿಟ್ಟು ನಮ್ಮ ಅತ್ತೆ ಅವರ ಅಪ್ಪ. ಸೊ ನಮ್ಮ ಅತ್ತೆ ಫ್ಯಾಮಿಲಿಯ ಹೆಡ್ಡು ನಮ್ಮ ತಾತನೇ ಅವರು. ಸೊ ಹೆಂಗಂತಲೇ ಹೇಳ್ಬೋದು. ನನ್ನ ಮದುವೆ ಆದಾಗಿಂದ ನಮ್ಮ ತಾತ ಹಿಂಗೇ ಇರೋದು, ಸ್ಮೈಲಿ ಫೇಸ್ ಆ್ಯಂಡ್ ಹಾರ್ಡ್ ವರ್ಕರ್. ಸೊ ಇವತ್ತಿಗೂ ಕೂಡ ಅವರೇ ದುಡ್ಕೊಂಡು ಅವರೇ ಒಂದು ಅಮೌಂಟ್ನ ಅರ್ನ್ ಮಾಡ್ತಾನೇ ಇದ್ದಾರೆ ಇವತ್ತಿನವರೆಗೂ. ಸೊ ಟಚ್ ವುಡ್ ಯಾವಾಗಲೂ ಹೀಗೇ ಇರಲಿ. ಸೊ ಹಳ್ಳಿ ಕಾರ್ ಎತ್ತು ನಮ್ಮ ಬ್ಯಾಕ್ಗ್ರೌಂಡಲ್ಲೇ ನಿಂತ್ಕೊಂಡಿತ್ತು. ಹೋಗ್ಬಿಟ್ಟು ಎಲ್ಲರೂ ಫೋಟೋಸ್ನ ಇಟ್ಕೊಂಡ್ವಿ. ಸೊ ಇದು ಆ್ಯಕ್ಚುಲಿ ಅದೇ ನಾನು ಹೇಳಿದ್ನಲ್ವ ಆವಾಗಲೇ, ತೇರನ್ನ ಎಳ್ಕೊಂಡು ಬರುತ್ತೆ ಅಂತ. ಸೊ ಇಂಥದ್ದನ್ನೇ ಜೋಡಿ ಮಾಡಿ ಕರ್ಕೊಂಬಂದಿರ್ತಾರೆ ಅವ್ರ ಊರಿನ ಎಲ್ಲ ತೇರುಗಳನ್ನ ಎಳೆಯೋದಕ್ಕೋಸ್ಕರ. ಆ್ಯಂಡ್ ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಫೋಟೋ ತೆಗೆಸ್ಕೊಂಡಿದ್ವಿ, ಬಟ್ ತಾತದ ಮಾತ್ರ ನಾನು ಫೋಕಸ್ ಆಗಿ ವೀಡಿಯೋ ಮಾಡಿದೆ ಅಷ್ಟೇ. ಆ್ಯಂಡ್ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ಮಿಕ್ಸಪ್ ಎಲ್ಲದೂ ಸೇರಿ ಒಂದು ವ್ಲಾಗ್ನ ಎಡಿಟ್ ಮಾಡಿ ಹಾಕಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.